ಇದೇ ತಿಂಗಳು ಜನವರಿ 24ರಂದು ಕನ್ನಡ ಪರ ಚಳುವಳಿಯ ಅಸ್ಮಿತೆಗಳಲ್ಲಿ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ನಟನ ಹೆಸರಿನಲ್ಲಿ 9,000ಕ್ಕೂ ಹೆಚ್ಚು ಶಾಖೆಗಳ ಸ್ಥಾಪನೆ ಆದಂಥ ಸಂಘಟನೆ ಇದ್ದರೆ ಅದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಸುಮಾರು 40 ವರ್ಷಕ್ಕೂ ಹೆಚ್ಚು ಈ ಸಂಘಟನೆಯನ್ನು ಕಟ್ಟಿ ಸ್ಥಾಪಿಸ್ಕೊಂಡು ನೋವು, ನಲಿವು, ಶ್ರಮ, ತ್ಯಾಗ ಎಲ್ಲವನ್ನು ಅನುಭವಿಸಿದಂಥ ಹೋರಾಟಗಾರರ ಅಸ್ಮಿತೆಗಳಲ್ಲಿ ಸಾರಾ ಗೋವಿಂದರು ಪ್ರಮುಖರು. ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಒಂದು ಅರ್ಥಪೂರ್ಣವಾಗಿ ನಾಡಿನ ಏಕತೆಗೆ, ಅಸ್ಮಿತೆಗೆ ಒಂದು ಮುಂದಿನ ದಿನಗಳಲ್ಲಿ ದೊಡ್ಡ ಶಕ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮ ನಡೀಬೇಕು. ಕನ್ನಡಕ್ಕೆ ಅವತ್ತಿಗಿಂತಲೂ ಇವತ್ತು ತುಂಬ ತೊಂದರೆ ಇದೆ. ಕನ್ನಡ ಸಂಘಟನೆಗಳಿಗೆ ಒಂದು ದಿವ್ಯ ಶಕ್ತಿ ಬರಬೇಕಾದ್ರೆ ಈ ಸಂಘಟನೆಯ ತಿರ್ಗಾ ಕ್ರಿಯಾಶೀಲ ಕಾರ್ಯಕ್ರಮಗಳು ಭಾಳ ಮುಖ್ಯ ಆಗಿರೋದ್ರಿಂದ ಅವರಿಗೆ ಮಾಡ್ತಕ್ಕಂಥ ಈ ಅಭಿನಂದನಾ ಕಾರ್ಯಕ್ರಮ ಸಾರಾ ಗೋವಿಂದ್ ಅವರಿಗೆ ಭಾಳ ಅರ್ಥಪೂರ್ಣವಾದದ್ದು. ಈ ಕಾರ್ಯಕ್ರಮದ ಮುಖಾಂತರ ಕನ್ನಡ ಚಳುವಳಿಗೆ, ಕನ್ನಡ ಸಂಘಟನೆಗೆ, ಕನ್ನಡದ ಅಸ್ಮಿತೆಗೆ ಒಂದು ದೊಡ್ಡ ಶಕ್ತಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ.